ಇದು ನೋಡಿ, ಇದು ಬಿಳಿ ಮತ್ತಿಯ ಮರಗಳು. ಇಲ್ಲಿ ಎಷ್ಟೆಲ್ಲ ವಿವಿಧ ಬಗೆಯ ಹಕ್ಕಿಗಳಿಲ್ಲಿ ಕಾಣಿಸ್ತಾ ಇದೆ ಅಂತ. ನಾವು ಇಂಪಾರ್ಟೆಂಟು ಒಂದು ಕಾರ್ಯ ನಿಮಿತ್ತ ನಮ್ಮ ಉತ್ತರ ಕನ್ನಡದ ಸ್ವರ್ಗ ಅಂತಲೇ ಕರೆಸ್ಕೊಳ್ತಾ ಇರುವಂಥ ಜೋಯಿಡಾ ಕಡೆಗೆ ಹೋಗ್ತಾ ಇದ್ದೀವಿ. ಅದರ ಮೊದಲ ಕಂತು ಇವಾಗ ನಿಮ್ಮ ಎದುರಿಗಿದೆ. ನಾವಿವಾಗ ಸಿರ್ಸಿಯಿಂದ ಹೊರಟಿದ್ದೀವಿ. ಸಿರ್ಸಿಯ ಹೆಸರಂತ ರಾಮಕೃಷ್ಣ ಹೆಗಡೆ ಸರ್ಕಲ್ ಅಂತಲೇ ಕರೆಸ್ಕೊಂಡಿರುವಂತಹ ಯಲ್ಲಾಪುರ ನಾಕದಲ್ಲಿದ್ದೀವಿ. ಮತ್ತೊಮ್ಮೆ ನಿಮಗೆಲ್ಲ ಶುಭೋದಯ. ಮುಂಜಾನೆ ಮಂಜು ಚಿಕ್ಕದಾಗಿ ಬರ್ತಾ ಇದೆ. ಆ ಮಂಜಿನ ನಡುವೆ ನಮ್ಮ ಪಯಣ ಸಾಗಿದೆ. ಸಿರ್ಸಿಯಿಂದ ಯಲ್ಲಾಪುರಕ್ಕೆ 50 ಕಿಲೋಮೀಟ್ರು. ಸಾಮಾನ್ಯವಾಗಿ ಬೈಕ್ಗಳಲ್ಲಿ ನಾವು 40 ನಿಮಿಷವನ್ನು ತೆಗೆದುಕೊಳ್ತೀವಿ. ಅದರಲ್ಲಿ ಈ ಸಿರ್ಸಿ ಯಲ್ಲಾಪುರ ನಡುವಿನ ಪಯಣ ಭಾಳ ಖುಷಿಯನ್ನು ಕೊಡುವಂತಹ ಪಯಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನೀವು ಕಣ್ಣು ಹಾಯಿಸಿದಷ್ಟು ದೂರನೂ ಕೂಡ ಹಸಿರೇ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ದಟ್ಟ ಕಾಡಿನ ನಡುವೆ ಬೈಕ್ನಲ್ಲಿ ಹೋಗ್ತಾ ಇದ್ದರೆ ಸಿಗುವಂತಹ ಖುಷಿ, ಸಂತೋಷ, ಸಂಭ್ರಮನೇ ಬೇರೆ. ಅದರಲ್ಲೂ ಮಂಜು ಬೀಳ್ತಾ ಇದ್ರಂತೂ ಕೇಳಬೇಕೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸಿರ್ಸಿ ಯಲ್ಲಾಪುರ ರಸ್ತೆ ವಿಶೇಷವಾಗಿ ಇಲ್ಲಿನ ಅಂಕುಡೊಂಕಿಗೆ ತುಂಬ ಹೆಸರುವಾಸಿ. ನೀವು ನೋಡ್ತಾ ಇರ್ಬೋದು ಈ ರಸ್ತೆ ಯಾವ ರೀತಿ ಅಂಕುಡೊಂಕಾಗಿದೆ ಅಂತ. ನೀವು ಸಿರ್ಸಿಯಿಂದ ಹೊರಟ್ರಿ ಅಂದರೆ ನಿಮಗೆ ಮೊದಲನೇದಾಗಿ ಸಿಗುವಂಥ ದೊಡ್ಡ ಊರು ಅಂದರೆ ತಾರ್ಗೋಡು ಅಂತ ಹೇಳ್ಬೋದು. ಅಲ್ಲಿಂದ ಬೈರುಂಬೆ ಸಿಗುತ್ತೆ, ಉಳ್ಗೊಳ ಸಿಗುತ್ತೆ, ಸೋಂದಾ ಕ್ರಾಸ್ ಸಿಗುತ್ತೆ, ಆಮೇಲೆ ನಿಮಗೆ ತುಡುಗುಣಿ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಸಿಗುವಂಥದ್ದು ಉಮ್ಮಚ್ಚಿಗೆ ಆದ ನಂತರ ಹಾಗೆ ಮಜ್ಜಿಕೇರಿ ಆದ ನಂತರ ಯಲ್ಲಾಪುರ. ಹೀಗೆ ಬೇರೆ ಬೇರೆ ಊರುಗಳು ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಹಸಿರಿನ ರಸ್ತೆ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಡುವೆ ಬೇಡ್ತಿ ಕಣಿವೆ ಬೇರೆ ಇದೆ. ಶಾಲ್ಮಲಾ ನದಿಯನ್ನು ಬೇರೆ ನಾವು ದಾಟ್ತೀವಿ. ಈಗ ಬಹಳ ಖುಷಿಯನ್ನು ಕೊಡುವಂತಹ ರಸ್ತೆ ಮಾರ್ಗ. ನಾನು ಇದರಲ್ಲಿ ಈ ರಸ್ತೆಯಲ್ಲಿ ತುಂಬ ಸಾರಿ ಓಡಾಡಿದ್ದೀನಿ. ಆದರೆ ಪ್ರತಿ ಸಾರಿ ಓಡಾಡುವಾಗಲೂ ಕೂಡ ಅಷ್ಟೇ ಖುಷಿಯನ್ನು, ಅಷ್ಟೇ ಸಂತೋಷವನ್ನು ನಾನು ಅನುಭವಿಸ್ತೀನಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೀವಿಲ್ಲಿ ನೋಡ್ಬೋದು ಯಾಕೆ ಅಂಕುಡೊಂಕಾಗಿದೆ ಅಂತ. ಅಂದಹಾಗೆ ಈಗ ನಾನಿರೋ ಸ್ಥಳ ಇದು ಕೈಲಾಸ ಗುಡ್ಡ ಅಂತ ಹೇಳ್ತಾರೆ. ಹಿಂದೆ ಇಲ್ಲೊಂದು BSNL ಬಹುದೊಡ್ಡ ಟವರ್ ಇತ್ತು. ದೊಡ್ಡ ನಿಮಗೆ ನೋಡಿದ್ರೆ ಶಿವನ ಡಮರುಗದ ಆಕಾರದಲ್ಲಿತ್ತು. ಇವಾಗ ಅಲ್ಲಿ ನಾರ್ಮಲ್ ಒಂದು ಟವರ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಈ ರೋಡಲ್ಲೊಮ್ಮೆ ಸಾಧ್ಯ ಆದರೆ ಓಡಾಟ ಮಾಡಿ. ಕನ್ನಡಿಯೊಳಗೆ ನಿನ್ನ ಬಿಂಬವು ಯಾಕೋ ಸುಮ್ಮನೆ ಇಣ್ಣುಕುತ್ತಿದೆ ಅಚ್ಚಳಿಯದೆ. ಮನದ ದಿಕ್ಪಟಲದಲ್ಲಿ ನಿನ್ನ ಕನಸದು ನನಗೆ ಬರಿದೆ ನೆನಪಾಗುತ್ತಿದೆ ಹುಚ್ಚಿನಂತೆ. ಕನಸಿನ ಕಣ್ಗಳಿಗೆ ನಿನ್ನ ಒಲವದು ಯಾಕೋ ತಟ್ಟನೆ ಮುತ್ತುತ್ತಿವೆ ಬರಿದಾಗದೆ. ಉಸಿರಿನ ಜೀವದಲ್ಲಿ ನಿನ್ನ ನಾಮವು ಹಾಗೆ ಸುಮ್ಮನೆ ಬರೆದಿರುವೆ ಅಳಿಸದಂತೆ.
ತುಂಬ ಚೆನ್ನಾಗಿ ಸನ್ರೈಸ್ ಆಗ್ತಾ ಇದೆ ನೋಡಿ. ನಮ್ಮ ಉತ್ತರ ಕನ್ನಡದಲ್ಲಿ ಟ್ರಾವೆಲ್ ಮಾಡೋದು ಖುಷಿನೇ ಬೇರೆ. ಯಾಕೆಂದರೆ ಇಲ್ಲಿ ದಟ್ಟ ಕಾಡಿನ ನಡುವೆ ಎತ್ತೆತ್ತರದ ಮರಗಳ ನಡುವೆ ನಾವು ಗಾಡಿ ಓಡಿಸ್ಕೊಂಡು ಹೋಗೋದು ಅಂದರೆ ನಿಮ್ಮ ಮನಸ್ಸು ಚಿಲ್ಲು ಮೂಡಿಗೆ ಹೋಗ್ಬಿಡುತ್ತೆ. ಕಟ್ಟಡಗಳು, ಬಿಲ್ಡಿಂಗ್ಗಳು ಇತ್ಯಾದಿ ಇತ್ಯಾದಿ ನೋಡ್ತಾ ಇರೋರಿಗೆ ಇಲ್ಲಿ ಬಂದ ತಕ್ಷಣ ಭಾರಿ ನಿಮ್ಮ ಮನಸ್ಸು ತುಂಬ ಆಹ್ಲಾದಕರವಾಗುತ್ತೆ. ನೋಡಿ ಇಲ್ಲಿ ಸನ್ರೈಸ್ ಆಗ್ತಾ ಇದೆ. ಈ ರಸ್ತೆಯಲ್ಲಿ ತುಂಬ ಖುಷಿ ಕೊಡೋ ಸಂಗತಿ ಅಂದರೆ ನೋಡಿ, ಇಲ್ಲಿ ಎರಡೂ ಸೈಡು ಬೆಳೆದು ನಿಂತಿರೋ ಒಂದು ಮರಗಳು ನಿತ್ಯ ಹರಿದ್ವರ್ಣ ಅಂತ ಹೇಳ್ತೀವಲ್ಲ, ನಾವು ಪಾಠಗಳಲ್ಲೆಲ್ಲ ಓದಿರ್ತೀವಿ. ಅಂತಹ ನಿತ್ಯ ಹರಿದ್ವರ್ಣ ಕಾಡು, ನಿತ್ಯ ಹರಿದ್ವರ್ಣದ ಮರಗಳು ಇಲ್ಲಿದೆ ನೋಡಿ. ಅದರ ನಡುವೆ ಅಲ್ಲೆಲ್ಲೂ ಆಗೊಮ್ಮೆ ಈಗೊಮ್ಮೆ ಬರುವಂಥ ಗದ್ದೆ ಬೈಲುಗಳಿರ್ಬೋದು, ಮಂಜಿನ ದಾರಿ, ಡೊಂಕಿನ ರಸ್ತೆ, ಇವೆಲ್ಲ ತುಂಬ ನಮಗೆ ಸದಾ ಖುಷಿಯನ್ನು ಕೊಡುತ್ತೆ. ನೀವು ಬೈಕ್ ರೈಡ್ ಮಾಡೋರು, ಬೈಕರ್ಸು, ಬೈಕನ್ನು ಓಡಿಸೋದು ಇಷ್ಟಪಡೋರಿಗೆಲ್ಲ ಇಂತಹ ರಸ್ತೆಗಳು ಭಾಳ ಅಂದರೆ ಭಾಳ ಖುಷಿಯನ್ನು ಕೊಡುವಂಥದ್ದು. ನೀವು ಸಾಧ್ಯ ಆದರೆ ನಾನು ರೆಕಮೆಂಡ್ ಮಾಡ್ತೀನಿ, ಸಸಿ ಟು ಯಲ್ಲಾಪುರ, ಅಲ್ಲಿಂದ ಜೊಯ್ಡಾ, ಈ ಮಾರ್ಗದಲ್ಲಿ ಬೈಕನ್ನು ಓಡಿಸ್ಕೊಂಡು ಒಮ್ಮೆ ಹೋಗಿ ಬನ್ನಿ. ನಿಮಗೆ ಸಿಗುವಂಥ ಖುಷಿಯೇ ಬೇರೆ. ನೀವು ಹೋಗಿ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಾವಿವಾಗ ಹೋಗ್ತಾ ಇರೋದು ಬಿರುಗೋಸಿ. ಇವಾಗಲೇ ಹೀಗೆ ಕಾಣುತ್ತೆ, ಇನ್ನು ಮಳೆಗಾಲದಲ್ಲಿ ಕೇಳಬೇಕಾ, ಒಳ್ಳೆ ಮಳೆ ಸುರಿತಾ ಇರುತ್ತೆ, ಧೋ ಮಳೆ, ಸುತ್ತಲೂ ಹಸಿರಾಗಿರುತ್ತೆ, ಕಾಡೆಲ್ಲ ಹಸಿರಾಗಿ ಮರಗಳೆಲ್ಲ ಜೀವ ಪಡ್ಕೊಂಡು ತುಂಬ ಆಕರ್ಷಕವಾಗಿ, ತುಂಬ ನಯನ ಮನೋಹರವಾಗಿ ಕಾಣಿಸ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ರೈಡ್ ಮಾಡಿದ್ರೆ ಹೇಗಿರ್ಬೋದು ಹೇಳಿ. ನೀವು ಇಂಥ ಮಳೆಯ ನಡುವೆ, ದಟ್ಟ ಕಾಡಿನ ನಡುವೆ, ಹಸಿರಿನ ನಡುವೆ ಬೈಕನ್ನು ರೈಡ್ ಮಾಡಿದರೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಇದು ನೋಡ್ರಿ, ಇದು ಮಂಚಿಕೇರಿ. ಇದು ಎಲ್ಲೋ ಕೇಳ್ದಂಗಿದೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಮ್ಮ ಡ್ರಾಮಾ ಜೂನಿಯರ್ಸ್ ಸೂರಜ್ ಅವರ ಊರು ಇಲ್ಲೇ ನಿಯರ್ ಇದೆ. ಹಾಗೆ ನೀವು ಟಿಣಿಂಗ್ ಮಿಣಿಂಗ್ ಟಿಶ್ಕ್ಯಾ ಅಂತ ಕೇಳಿರ್ಬೋದು. ಆ ಹಾಡಿನಲ್ಲಿ ಬರುವಂತಹ ಸಿದ್ಧಿಯವರು ಇದೇ ಏರಿಯಾದವರು ಅಂತ ಹೆಸರುವಾಸಿ. ಅದೇ ರೀತಿ ಹಿಂದೆ MTVಯಲ್ಲಿ ಒಂದು ಹಾಡು ಬಂದಿತ್ತು, ಸಿದ್ಧಿಗಳ ಹಾಡು, ಭಾಳ ವೈರಲ್ ಆಗಿತ್ತು. ಆ ಹಾಡಿನ ಚಿತ್ರೀಕರಣ ಕೂಡ ಇದೇ ಭಾಗದಲ್ಲಾಗಿದೆ. ಇದು ಮಂಚಿಕೇರಿ. ಆ್ಯಕ್ಚುಲಿ ಟಿಣಿಂಗ್ ಮಿಣಿಂಗ್ ಟಿಶ್ಕ್ಯಾ ಅನ್ನೋದು ಅದರಲ್ಲಿ ಬೆಂಗಳೂರು ಸಾಹುಕಾರ ಮಾಲೀಕ ಅಂತಲೇ ಮಾಡಿದ್ದಾರೆ. ಬಟ್ ಅದು ಆ್ಯಕ್ಚುಲಿ ಮಂಚಿಕೇರಿ ಸಾಹುಕಾರ ಮಾಲೀಕ ಅಂತ ಒರಿಜಿನಲ್ ಸಾಲುಗಳಿರೋದು. ಅದು ಇದೇ ಮಂಚಿಕೇರಿ ನೋಡಿ. ಭಾಳ ಕಾಡಿನ ಕಡೆ ಅಪರೂಪದ ವಿಶೇಷವಾಗಿ.
ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವ್ಲಾಗ್ನೊಂದಿಗೆ, ಹೊಸ ಪ್ರವಾಸದೊಂದಿಗೆ ನಿಮ್ಮ ಎದುರಿಗೆ ಬರ್ತಾಯಿದ್ದೀನಿ. ಇವತ್ತು ನಮ್ಮ ಉತ್ತರ ಕನ್ನಡದ ಮಲೆನಾಡಿನ ಸುಂದರವಾದ ಊರು ಯಲ್ಲಾಪುರ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸಿರ್ಸಿಯಿಂದ ಯಲ್ಲಾಪುರ ಕಡೆಗೆ ಹೋಗುವಂತಹ ಪಯಣವನ್ನು ನಿಮಗೆ ತೋರಿಸ್ತೀನಿ. ದಟ್ಟ ಕಾಡಿನ ಮಧ್ಯ, ಚುಮು ಚುಮು ಮಂಜಿನ ನಡುವೆ, ಸುಂದರವಾದ ಬೆಳಗಿನ ನಡುವೆ, ಮುಂಜಾನೆಯ ನಡುವೆ ಒಂದು ಖುಷಿಯಾಗುವಂಥ ಒಂದು ಬೈಕ್ ರೈಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದಹಾಗೆ ನಾನಿವಾಗ ಹೆಸರಂತ ಬೇಡ್ತಿ ನದಿಯ ಸೇತುವೆಯ ಮೇಲ್ಗಡೆ ಇದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಕೊಡಿ, ಕಮೆಂಟ್ ಮಾಡಿ. ತುಂಬ ವಿಶೇಷವಾದ ವಿಡಿಯೋ ಇದಾಗಲಿಕ್ಕಿದೆ. ನೋಡೋಣ ಹೇಗಿದೆ ಪ್ಲೇಸು ಎಲ್ಲನ ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ನೋಡಿ, ಇದು ಬಿಳಿ ಮತ್ತಿಯ ಮರಗಳು. ಇಲ್ಲಿ ಎಷ್ಟೆಲ್ಲ ವಿವಿಧ ಬಗೆಯ ಹಕ್ಕಿಗಳಿಲ್ಲಿ ಕಾಣಿಸ್ತಾ ಇದೆ ಅಂತ. ಅಪರೂಪದ ಬಿಳಿ ಮತ್ತಿಯ ಮರಗಳನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲೊಂದು ಒಳ್ಳೆಯ ಮುಂಜಾನೆ ಸೂರ್ಯ ಮೂಡ್ತಾ ಇದ್ದಾನೆ ನೋಡಿ.
ಭಾರತ. ನಾವಿವಾಗ ಯಲ್ಲಾಪುರಕ್ಕೆ ಬಂದಾಯಿತು. ಸ್ಟ್ರೈಟ್ ಹೋಗು. ನೀವು ಇದುವರೆಗೂ ಯಲ್ಲಾಪುರದ ತನಕ ನಮ್ಮ ಪ್ರಯಾಣವನ್ನು ನೋಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಗೆಳೆಯರ ಜೊತೆಗೆ ಹಂಚ್ಕೊಂಡು ಎಂಜಾಯ್ ಮಾಡಿ. ಹಾಗೆ ನಗ್ತಾಯಿರಿ, ನಗಿಸ್ತಾಯಿರಿ, ಒಟ್ಟಿನಲ್ಲಿ ಖುಷಿಯಾಗಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ. ಬಾಯ್ ಬಾಯ್, ಟೇಕ್ ಕೇರ್.